ಕ್ರೆಸೆಂಟ್ ಶಾಲೆಯಲ್ಲಿ ದಿವಂಗತ ಜನಾಬ್ ಎಂಎಂ ಲಿಯಾಕತ್ ಅಲಿ ಅವರ ನಿಧನದ ಪ್ರಯುಕ್ತ ಸಂತಾಪ ಸೂಚನಾ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಶಾಲೆಯ ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿಯ ಸದಸ್ಯರು, ಪೋಷಕರು ಹಾಗೂ ಪೋಷಕ ಶಿಕ್ಷಕ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಶಿಕ್ಷಕರಾದ ಕುಮಾರಿ ಸುಜ್ಯೋತಿ, ಕುಮಾರಿ ಸುಲತ್ ಹಾಗೂ ನಾಗಯ್ಯ ಶೆಟ್ಟಿ ಅವರು ದಿವಂಗತ ಎಂಎಂ ಲಿಯಾಕತ್ ಅಲಿ ಅವರ ವ್ಯಕ್ತಿತ್ವ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದ ಸೇವೆಯಿಂದ ಸ್ಮರಿಸಿದರು. In the family, he had 3 elder sisters and 5 younger sisters. He was married to Saira Banu and the couple was blessed with 2 sons, Mehraj Ali, one of his elder son, and Saif Ali. He completed his primary education at Hindustani School, Delhi, and later pursued his Bachelor of Arts BA at FMC. Significant role in laying the foundation of ALG Crescent School, Madikeri. Since then, he remained an active and dedicated member, contributing greatly to the growth of the institution and the welfare of the society. ಬಹುಶಃ ಹಿಂದೆ ತಿರುಗಿ ನೋಡಿದರೆ 20 ವರ್ಷದ ಹಿಂದೆ ತಿರುಗಿ ನೋಡಿದರೆ ನಿಜವಾಗ್ಲೂ ಅವ್ರದ್ದೊಂದು ಗ್ರೇಟ್ ಸೋಲ್, ತುಂಬ ಪವಿತ್ರವಾದ ಆತ್ಮ. ಕಾರಣ ಏನಂದರೆ, ನಾನು 2006 ಆಗ ಇನ್ನೂ ಸಣ್ಣ ಹುಡುಗಿದ್ದೆ, ನಾನು BEd ಮಾಡಿ ಬಂದಿದ್ದೆ ಅಷ್ಟೇ. ಸ್ಕೂಲ್ ಡೇ ನಡೀತಾ ಇತ್ತು. ಆವಾಗ ತುಂಬ ಜನ ಸೇರ್ತಾಯಿದ್ರು, 7 ಗಂಟೆ ಜನ ಇರ್ತಾಯಿದ್ರು. ಆ ದಿವಸ ಅವರು ಮೊದಲ ಬಾರಿಗೆ ನನಗೆ ಮೈಕ್ ಕೊಟ್ಟು, ಕೊನೆಯಲ್ಲಿ ಎಲ್ಲ ಪ್ರೋಗ್ರಾಮ್ ಆದಮೇಲೆ ಮೈಕ್ ಕೊಟ್ಟು ಹೇಳಿದ್ರು, ಅವ್ರ ಹುಡುಗಿಗೆ ಮೈಕ್ ಕೊಟ್ಟು. ಆ್ಯಕ್ಚುಲಿ ಅವ್ರನ್ನ ಗೊತ್ತೇ ಇಲ್ಲ ನನಗೆ, ಯಾವತ್ತೂ ನಾನು ನೋಡಿದ್ದು ಸ್ಕೂಲ್ ಡೇಲೆ. ಆಗ ಅವ್ರು ನನಗೆ ಮೈಕ್ ಕೊಟ್ಟು ಹೇಳಿದ್ರು, ನೀನು ರಾಷ್ಟ್ರಗೀತೆ ಹಾಡು ಅಂತ. ಸೊ ಫಸ್ಟ್ ಟೈಮ್ ನ್ಯಾಷನಲ್ ಆ್ಯಂಥಮ್ ನನ್ನ ಬಾಯಿಂದ ಅಷ್ಟು ಜನರ ಮುಂದೆ ಹಾಡು ಹೇಳಿಸಿದ್ರು, ಸ್ಟೇಜ್ ಮೇಲೆ ಹಾಕಿಸಿ ಹೇಳಿದ್ರು. ಏಕತ್ರಿಸದವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇರುವಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರನ್ನು ಒಬ್ಬರು ಮ್ಯಾನೇಜ್ಮೆಂಟ್ ಮೆಂಬರ್ ಅಂತೇಳಿ ಹೇಳ್ಕೊಳ್ಳೋದಕ್ಕಿಂತಲೂ ಒಬ್ಬ ಹಿರಿಯ ಅಣ್ಣ ಅಂತೇಳಿ ಹೇಳ್ಕೊಳ್ಳೋಕ್ಕೆ ಸಂತೋಷ, ಹೆಮ್ಮೆ ಅನಿಸ್ತು. ಯಾವುದೇ ಕಾರ್ಯಕ್ರಮ ಇರಲಿ, ಏನೇ ಇರಲಿ, ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಕರೆದು ತಿದ್ದುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಒಂದು 35 ವರ್ಷದಿಂದ ಅವರ ಬಾಲ್ಯ ಗೊತ್ತಿದೆ, ನಾನು ಕಾನ್ವೆಂಟಲ್ಲಿರುವಾಗ ಗೊತ್ತಿದೆ. ನಿಗ್ಗರು 3 ಜನ ಅಬ್ಸರ್ವ್ ಮಾಡಬೇಕು. ಏಕತಾಲಿ, ಒಂದು ಮುನೀರವರು, ಒಂದು ಶಂಶುದ್ದೀನ್ ಅಂತ ಇತ್ತು. ಯಾವ ಕನ್ನಡ ಕಾರ್ಯಕ್ರಮದಲ್ಲಿ ಮುನ್ನಡೆಯಾಗಿ ಬರ್ತದೆ, ಎಲ್ಲ ಕಾರ್ಯಕ್ರಮ ಮುನ್ನಡೆಯಾಗಿ ಬರ್ತದೆ. ಸೊ ಏಕತಾಲಿ ಅವರ ಒಂದು ಸ್ವಭಾವ ಏನಂತ ಕೇಳಿದ್ರೆ, ಏನೋ ಗೊತ್ತಿದ್ರು ಸಹ ನಮ್ಮ ಹತ್ರ ಕ್ವಶನ್ ಕೇಳಿ, ಸರ್ ಇದು ಸರಿ ಇದೆಯಾ, ಸರಿ ಆಗಿದೆ ನಾನು ಹೇಳೋದು ಅಂತ ಕೇಳ್ತಿದ್ವಿ. ಅದು ಅವ್ರು ದೊಡ್ಡ ಗುಣ, ಪುಟ್ಟು ಗುಣ ಅಂತ ಹೇಳೋದು ಗಾದೆ ಆಗ್ತದೆ. ನನಗೆ ಶಾಂತಿ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನನಗೆ ಸರ್ದ ಪರಿಚಯ 9 ವರ್ಷ ಹಿಂದೆ ಆಗಿತ್ತು. ಅದೇ ಮೊದಲೇ ಗೊತ್ತಿತ್ತು, ಅದೇ ಚೆನ್ನಾಗಿ ಗೊತ್ತಿರೋದು ನನಗೆ 9 ವರ್ಷ ಹಿಂದೆ. ಒಂದು ದಿವಸ ನನ್ನ ಮಗ ಇಲ್ಲಿ ಒಂದು 5th ಸ್ಟ್ಯಾಂಡರ್ಡಲ್ಲಿ MC ಕೊಟ್ಟಿದ್ರು ಮ್ಯಾಮ್ ಅವರನ್ನು. ಅವರು MC ಮಾಡಿದ್ರು. ಆಗ ಅವ್ನು ಮಾಡಿದ ಒಳ್ಳೆಯ ಕಾರ್ಯಕ್ಕೆ ಅವರು ಸ್ಟೇಜ್ ಹೇಳಿದ್ದು, ಸರ್ ಮತ್ತು ನಮ್ಮ ಮುಗಿರು ಸರ್ ಇಬ್ಬರು ಹತ್ರ ನನಗೆ ಕಂಗ್ರ್ಯಾಚುಲೇಷನ್ ಹೇಳಿದರು. ಆಗ ನನ್ನ ದೊಡ್ಡ ಮಗನ ಆಗಲಿ 2 ವರ್ಷ ಆಗಿತ್ತು. ಆಗ ನನಗೆ ಕಣ್ಣಲ್ಲಿ ನೀರು ಬಂದಿತ್ತು. ಆಗ ಅವರು ಹೇಳಿದ ಒಂದು ಮಾತು ಅಷ್ಟೇ, ಅಂದರೆ ಹಡಗು ಎಷ್ಟೇ ಭಾರವಿದ್ರೂ ಸಮುದ್ರದಲ್ಲಿ ತೇಲಲೇಬೇಕು ಅಲ್ವಾ. ಹಡಗು ಮನಸ್ಸು ಎಷ್ಟೇ ಭಾರವಿದ್ರೂ ಜೀವನ ಎಂಬ ಒಂದು ಪಯಣ ಸಾಗಲೇಬೇಕು ಅಂತ ಒಂದು ಮಾತು ನನ್ನಲ್ಲಿ ಆಗೊಂದು ಧೈರ್ಯ ತುಂಬಿಸಿದ್ರು. ಸರ್ ಬರೋದು 4 ವರ್ಷದ ಪರಿಚಯ. ನಾನು ಇಲ್ಲಿ ಬಂದಾಗ ಅತಿ ಆತ್ಮೀಯರಾದರಲ್ಲಿ ಕೆಲವು ಮಂದಿಯಲ್ಲಿ ಅವರು ಸಹ ಒಬ್ಬರು. ಮತ್ತು ಇಲ್ಲಿ ಬಂದಾಗ ತುಂಬ ಜನ ನಾನು ಸಾವನ್ನ ನೋಡಿದ್ದೇನೆ. ಬಟ್ ಅವರ ಸಾವು ನನ್ನ ಭಾಳ ಬೇಸರಕ್ಕೆ ತೋರಿತು. ಯಾಕೆಂತಂದರೆ ನನ್ನ ಜೊತೆಯಲ್ಲಿ ಅವರು ಅಷ್ಟು ಮಟ್ಟಿಗೆ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ನಿಜಾಮುದ್ದೀನ್ ಸಿದ್ದಿಕ್ ಅವರು ಮಾತನಾಡಿ, ಕ್ರೆಸೆಂಟ್ ಶಾಲೆಯಿಂದ ಆರಂಭಿಸುವಲ್ಲಿ ದಿವಂಗತ ಲಿಯಾಕತ್ ಅಲಿ ಅವರು ತೆಗೆದುಕೊಂಡ ಮಹತ್ವದ ನಿರ್ಧಾರಗಳು ಹಾಗೂ ಅವರ ದೂರದೃಷ್ಟಿಯಿಂದ ವಿವರಿಸಿದರು. We had a very close friendship with him since 2011. I joined this committee here. At the time I was in Manipur. We had a lot of discussion about the progress of this institute, how we have to do, how we have to go, and there was a lot of hitches in the progress also.
same time, Anisar told about the Mudas. ಶಾಲೆಯ ಬಾತ್ಮೀದಾರ ಮುನೀರ್ ಅವರು ಕೊಡಗು ಜಿಲ್ಲೆಯಲ್ಲಿ ಕನ್ನಡ ಸೇವೆ ಮತ್ತು ಸಮಾಜ ಸೇವೆಗೆ ಲಿಯಾಕತ್ ಅಲಿ ಅವರು ನೀಡಿದ ಅಪಾರ ಕೊಡುಗೆಯನ್ನು ಸ್ಮರಿಸಿದರು. ಬಹುಶಃ ಇಂಥ ಒಂದು ಸಭೆ ನಡೆಸಿವೆ ಅಂತ ಹೇಳುವಂಥದ್ದು ಯಾರು ಊಹೆ ಮಾಡಲಿಲ್ಲ. ನಮ್ಮ ಮಾತು ಮೌನದ ನಡುವೆ ಇರುತ್ತೆ. ಲಿಯಾಕತ್ ಅಲಿ ನನ್ನ ಸಂಬಂಧ ಬಹುಶಃ ಅದು ನನಗಿಂತ 2 ವರ್ಷ ಹಿರಿಯರಾದರೂ ಕೂಡ ಬರೀ ಸ್ನೇಹಾಚಾರಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಒಂದು ಕುಟುಂಬದ ಸದಸ್ಯನ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಮನೆಯ ಕಾರ್ಯದಲ್ಲಿ ಆತ ಭಾಗಿಯಾಗಿದ್ದೆ. ಬರೀ ಅಷ್ಟೇ ಅಲ್ಲ, ನನ್ನ ಆಪ್ತ ವಿಷಯಗಳನ್ನು ಅವನಲ್ಲಿ ಹಂಚಿಕೊಳ್ತಿದ್ದೆ. ಅವನಲ್ಲಿರುವಂಥ ಎಲ್ಲ ವಿಷಯಗಳು ಆ ವಿಷಯಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಬಹುಶಃ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಆತ ನನ್ನಲ್ಲಿ ಹಂಚಿಕೊಳ್ತಾರೆ. ಶಾಲೆಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಹನೀಫ್ ಅವರು ದಿವಂಗತ ಲಿಯಾಕತ್ ಅಲಿ ಅವರ ಆದರ್ಶ ನಾಯಕತ್ವ, ಶಾಲೆಯ ಅಭಿವೃದ್ಧಿಗೆ ಅವರು ಮಾಡಿದ ಶ್ರಮ ಹಾಗೂ ಕೊಡುಗೆಗಳನ್ನು ನೆನಪಿಸಿಕೊಂಡರು. ಪ್ರತಿಯೊಬ್ಬ ಒಂದು ಜೀವಿಯು ಮರಣದ ರುಚಿಯನ್ನು ಕಾಣಲೇಬೇಕಾಗಿದೆ. ಪುರಾಣ ಸೂಕ್ತ. ಈ ಲೋಕಕ್ಕೆ ನಾವು ಬರುವಾಗ ಒಂದು ದಿನ ನಮ್ಮ ಮರಣ ಅದು ತೀರ್ಮಾನವಾಗಿರ್ತದೆ. ಯಾವ ರೀತಿ ನಾವು ಹುಟ್ಟಿ ಇಲ್ಲಿ ಬರ್ತೇವೆ, ಅದೇ ರೀತಿ ಸಾವು ಅನ್ನೋದು ಅದರ ಒಂದು ತೀರ್ಮಾನವಾಗಿರ್ತದೆ. ಅದೇ ರೀತಿ ಪ್ರತಿಯೊಬ್ಬ ಈ ಲೋಕದಲ್ಲಿ ಯಾರು ಶಾಶ್ವತರಾಗಿ ಉಳಿದಿಲ್ಲ. ಇವತ್ತು ಕೆಲವು ಜನ ಹೋಗಿರ್ಬೋದು, ನಾಳೆ ನಮ್ಮ ಒಂದು ನಂಬರ್ ಬರ್ತದೆ. ನಮ್ಮ ನಂಬರ್ ಬಂದಾಗ ನಾವು ಅಲ್ಲಿ ಹೋಗಬೇಕಾಗ್ತದೆ. ಅದರಿಂದಾಗಿ ನಾವು ಹೇಳಬೇಕಾಗಿದ್ದು ಅಷ್ಟೇ ಅಂತ ಹೇಳಿದರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಮನೆಯವರಿಗೆ ಅವರ ಆಗಲಿಕೆಯ ಒಂದು ನಷ್ಟವನ್ನು ಭರಿಸಲಿಕ್ಕೆ ಸೃಷ್ಟಿಕರ್ತನಾದ ದೇವರು ಶಕ್ತಿ ಕೊಡಲಿ ಅಂತ. ಪೋಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಗಿರೀಶ್ ಅವರು ಮಾತನಾಡಿ, ಲಿಯಾಕತ್ ಅಲಿ ಅವರು ಒಬ್ಬ ಉತ್ತಮ ಗಾಯಕರು ಆಗಿದ್ದು, ನಗರದ ಕುವೆಂಪು ಪ್ರತಿಮೆ ನಿರ್ಮಾಣದಲ್ಲಿ ಅವರ ಪಾತ್ರ ಅನನ್ಯವಾಗಿತ್ತು ಎಂದರು. I know him last, say about more than 40 years or so, before starting this school. I remember he had come to me where I remember that I was in Hotel Kurk side. There was a hotel here. There where he had come to me and requested me along with some other members. ಪೋಷಕ ಶಿಕ್ಷಕ ಸಂಘದ ಕಾರ್ಯದರ್ಶಿಯಾದ ಸಾದಿಯಾ ಸಿರಾಜ್ ಅವರು ಮಾತನಾಡಿ, ಲಿಯಾಕತ್ ಅಲಿ ಅವರ ಧೈರ್ಯ ಮತ್ತು ಸಮಾಜ ಪರ ಚಿಂತನೆಗಳನ್ನು ಸ್ಮರಿಸಿದರು. ಶಾಲೆಯ ನಿರ್ದೇಶಕ ಉಮರ್ ಅವರು ಮಾತನಾಡಿ, ಶಾಲೆಯ ಬೆಳವಣಿಗೆಯಲ್ಲಿ ಲಿಯಾಕತ್ ಅಲಿ ಅವರು ನೀಡಿದ ಮಾರ್ಗದರ್ಶನ ಮತ್ತು ಶಾಲೆಯ ಅಭಿವೃದ್ಧಿಗಾಗಿ ಅವರಲ್ಲಿದ್ದ ತುಡಿತವನ್ನು ಸ್ಮರಿಸಿಕೊಂಡರು. On behalf of everyone present here, I'd like to express a heartfelt gratitude to all who gathered today to remember and pay tribute to our beloved Liaquat Ali sir. We sincerely thank the respected speakers who shared their touching memories and kind words about sir. Your heartfelt tributes reminded us of the wonderful person and guide he was to all of us. ಸಭೆಯಲ್ಲಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ನಿಜಾಮುದ್ದೀನ್ ಸಿದ್ದಿಕ್, ಖಜಾಂಚಿ ಕಾರ್ಯದರ್ಶಿಗಳಾದ ಜನಾಬ್ ಫಯಾಜ್ ಹಾಗೂ ಜನಾಬ್ ಮೊಹಮ್ಮದ್ ಹನೀಫ್, ನಿರ್ದೇಶಕರಾದ ಅನೀಸ್, ಉಮರ್, ಪೋಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಗಿರೀಶ್, ಉಪಾಧ್ಯಕ್ಷರಾದ ಸಾದಿಯಾ ಸಿರಾಜ್ ಹಾಗೂ ಶಾಲಾ ಪ್ರಾಂಶುಪಾಲರಾದ ಶ್ರೀಮತಿ ಜಾಯ್ಸ್ ವಿನಯ ಪಾಲ್ಗೊಂಡಿದ್ದರು. ಸಭೆಯ ಅಂತ್ಯದಲ್ಲಿ ದಿವಂಗತ ಲಿಯಾಕತ್ ಅಲಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಕೊಡಗು ಚಾನಲ್ ನ್ಯೂಸ್, ಹನೀಫ್, ಮಡಿಕೇರಿ.